ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಜಗನ್ ಬ್ಲಾಗ್ಸ್. ವಿಷಯ ಏನಂತ ಹೇಳಿದ್ರೆ ಜಯ ಮಾರ್ತಾಂಡ ಮತ್ತು ಕಂಜನ ಆನೆಗಳ ಬಗ್ಗೆ ಒಂದು ಕಿರು ಮಾಹಿತಿ. 2022 ಮೇ 19ರಂದು ನಮ್ಮ ಹಾಸನ ಭಾಗದಲ್ಲಿ ಜಯ ಮಾರ್ತಾಂಡನ ಸೆರೆಹಿಡಿಯಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಈತ ರೈತರು ಬೆಳೆದಂಥ ಭತ್ತದ ಬೆಳೆಗಳನ್ನು ತಿನ್ನೋಕ್ಕೆ ಅವರ ಗೋದಾಮುಗಳಿಗೆ ದಾಳಿ ಇಡೋದು. ಹಾಗೆಯೇ ಒಂದು ರೈತರ ಮನೆಗೆ ಹೋಗಿ ದಾಳಿ ಇಟ್ಟು ಆ ಮನೆಯ ಕಿಟಕಿ ಗಾಜುಗಳು ಬಾಗಿಲನ್ನೆಲ್ಲ ಮುರಿದು ತುಂಬ ತೊಂದರೆ ಮಾಡ್ತಾನೆ. ಈ ತೊಂದರೆ ಮಾಡಿದ ಸಂದರ್ಭದಲ್ಲಿ ಕೂಡಲೇ ಲಾಕ್ಡೌನ್ ಇದ್ದಂಥ ಸಂದರ್ಭ ಅರಣ್ಯ ಇಲಾಖೆ ಏನು ಮಾಡ್ತಾರೆ, ಇದನ್ನ ಈಗ ತಗೊಂಡು ಪಳಗಿಸೋಕ್ಕಾಗಲ್ಲ ಅಂತೇಳಿ ಕ್ಯಾಪ್ಚರ್ ಮಾಡಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ರೇಡಿಯೋ ಕಾಲರ್ ಅಳವಡಿಸಿ ಬಿಡ್ತಾರೆ. ಬಿಟ್ಟು ಬಂದಾದ ನಂತರ 4 ತಿಂಗಳಲ್ಲಿ ಈ ಆನೆ ರಿಟರ್ನ್ ಮಲೆ ಮಹದೇಶ್ವರದಿಂದ ಅದು ಯಾವ ಮನೆಗೆ ದಾಳಿ ಮಾಡಿತ್ತು ಅದೇ ಮನೆಗೆ ಬಂದು ತಿರ್ಗಾ ದಾಳಿ ಮಾಡುತ್ತೆ. ಇನ್ನು ಇದನ್ನು ಬಿಟ್ಟರೆ ಆಗೋದಿಲ್ಲ ಅಂತೇಳಿದರೆ ತಿಳ್ಕೊಂಡೆ ಈ ಅರಣ್ಯ ಇಲಾಖೆ ಇದನ್ನ ಕೂಡಲೇ ಬಂಧಿಸ್ತಾರೆ. ಬಂಧಿಸಿ ಆದಮೇಲೆ ಇದನ್ನು ತಗೊಬಂದು ದುಬಾರೆ ಆನೆ ಕ್ಯಾಂಪಿನ ಕ್ರಾಲ್ಗೆ ಹಾಕಿ ಪಳಗಿಸ್ತಾರೆ. ತುಂಬ ಒಳ್ಳೆ ಚೆನ್ನಾಗಿ ಪಳಗಿತ್ತು. ತುಂಬ ಚುರುಕಾಗಿ ಕ್ರಾಲಿಂದ ಹೊರಗಡೆ ತೆಗಿತಾರೆ. ಒಳ್ಳೆಯ ತರಬೇತಿ ನೀಡ್ತಾರೆ. ತರಬೇತಿ ನೀಡಿದ ನಂತರ ಒಳ್ಳೆ ಕುಮ್ಕಿ ಆನೆಯೂ ಸಹ ಆಗುತ್ತೆ. ಒಂದು 2-3 ಕಾರ್ಯಾಚರಣೆಯಲ್ಲಿ ಈ ಮಾರ್ತಾಂಡ ಕಾರ್ಯ ನಿರ್ವಹಿಸಿದ್ದಾನೆ. ಅದೇ ರೀತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮೊದಲೊಂದ್ಸಲ ವಿಕ್ರಮ್ ಗೌಡರು ನಮ್ಮೊಟ್ಟಿಗೆ ಮಾತನಾಡಿದ್ರು. ಅವು ಆ ಆನೆ ಈಗ ನಾವು ಏನು ದುಬಾರಿಯಲ್ಲಿ ಒಂದು ಆನೆ ಹಿಡಿದು ಒಂದು ಮಕನ ಆನೆ, ಅವನೊಬ್ಬ ದೊಡ್ಡ ಅಕ್ಕಿ ಕಳ್ಳ. ಸೊಸೈಟಿ ನುಗ್ಗಿ ಅಕ್ಕಿನ ತಂದು ಹೊರಗೆ ಹಾಕಿ ಈ ಕಾನಳ್ಳಿ ಕುಳ್ಳ ಅನ್ನೋ ಆನೆ ಉಂಟಲ್ಲ, ಅದನ್ನ ಇವನು ದತ್ತು ತಗೊಂಡು ಇವನೇ ಸಾಕ್ತಾ ಇದ್ದ. ಜೊತೆನೆ ಕರ್ಕೊಂಡು ತಿರ್ಗೋದು. ನಮ್ಮೂರಿಗೆ ಆ ಕೊರೋನಾ ಟೈಮಲ್ಲಿ ನಮ್ಮೂರಿಗೆ ಬಂದಾಗ ಅಲ್ಲಿಂದ ನಮ್ಮ ಸಕಲೇಶ್ಪುರದ ಹತ್ರ ಹಾನ್ಬಾಳ ಅಂತಿದೆ. ಹಾನ್ಬಾಳಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಫಾಲ್ಸ್ ಇದೆ, ಅಬ್ಬಿ ಫಾಲ್ಸ್ ಅಂತ. ಅಲ್ಲೊಂದು ಸ್ವಲ್ಪ ಕಾಡಿತ್ತು. ಆ ಕಾಡಿಗೆ ಬಂದು ಸೇರ್ಕೊಂಡ ಈ ಕಾನಳ್ಳಿ ಕುಳ್ಳ ಮತ್ತೆ ನಮ್ಮ ಮಕನ, ಈಗ ದುಬಾರಿಯಲ್ಲಿ ಉಂಟಲ್ಲ ಮಕನ. ಅಲ್ಲಿ ಯಾವನೋ ಒಂದು ಬ್ಯಾರಲು ಸರಬು ಹೊಳೆ ಅಂತೀವಿ ನಾವು, ಮಡ್ಡಿ ಅಂತೀವಿ, ಅದನ್ನಿಟ್ಟಿದ್ದ. ಮಡ್ಡಿ ಅಂದರೆ ಅದಕ್ಕೆ ಬೆಲ್ಲ ಹಾಕಿ, ಅದಕ್ಕೆ ಅಮೋನಿಯಂ ಹಾಕಿ, ನೀರುಗಳಿಗೆ ಹಾಕಿ ಬ್ಯಾರಲಲ್ಲಿ ಇಡ್ತಾರೆ. ಅದೊಂದು 5-6 ದಿವಸದ ಮೇಲೆ ಅದನ್ನ ಬಟ್ಟಿ ಕಾಯಿಸ್ತಾರೆ. ಅದು ಬೇರೆ ಒಂದು ವಿಧಾನ. ಇವನು ದತ್ತಪುತ್ರ ಇಬ್ರು ಕೂಡದು ಟೈಟ್ ಆಗಿರ್ತಾರೆ. ನನಗೆ ಗೊತ್ತಿಲ್ಲ. ನಾನು ನಮ್ಮೂರಿಂದ, ನನ್ನ ಸ್ವಂತ ಊರಿಂದ 3 ಕಿಲೋಮೀಟ್ರು 2 ಕಿಲೋಮೀಟರ್ ದೂರದಲ್ಲಿ ಜೀಪಲ್ಲಿ ಬಂದು ಆ ಭಾಗಕ್ಕೆ, ಅಲ್ಲಿಂದ ಶಾರ್ಟ್ ಕಟ್ಟಲ್ಲಿ ಬಂದು ನಾನು ಒಂದು ಕಡೆ ಕ್ಯಾಮ್ರಾ ಹಿಡಿದು ಕೂತಿದ್ದೆ. ಆ ಕಡೆಯಿಂದೆಲ್ಲ ಪಟಾಕಿ ಹಾಕ್ತಾ ಇದ್ರು. ಸಾಯಂಕಾಲ 3-4 ಗಂಟೆ. ನಂಗೆ ಗೊತ್ತಿತ್ತು ಇದು ಏನೂ ಆಗಿದೆ ಇಲ್ಲಿ ಸರ ಬಿಡೋ ಜಾಗ ಅಂತ. ನನ್ನ ನೋಡಿ ಒಂದು 100 ಮೀಟರ್ ದೂರದಿಂದ ಒಟ್ಟಿಸ್ಕೊಂಡು ಬಂತು. ನಾನೊಂದಲ್ಲ ನದಿ ಇದೆ, ನಮ್ಮಲ್ಲೊಂದು ನದಿ ಇದೆ, ವರ್ಷದ ಎಲ್ಲ ಕಾಲದಲ್ಲಿ ತುಂಬಿ ಹರಿಯೋ ಒಳ್ಳೆ ನದಿ. ಅದು ಬೆಣ್ಣೆಹಳ್ಳ ಅಂತ, ಬೆಣಗನಹಳ್ಳ ಅಂತ. ಅಲ್ಲಿ ಒಂದು ನದಿ ಕೆಳಗಡೆಯಿಂದ ಮೇಲೆ ಸುಮಾರು ಒಂದು 15 ಅಡಿ ಎತ್ತರದಲ್ಲಿ, ಅದಕ್ಕಿಂತ ಮೊದಲೇ ಯಾವ ರೀತಿ ಅಲ್ಲಿಂದ ಇಳಿದ್ಬೇಕು ಕೆಳಗೆ, ಆನೆ ಬಂದರೆ ಹತ್ತಬೇಕು ಅನ್ನೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು, ಯಾವ ಕಡೆಯಿಂದ ಬಂದ್ರು ಯಾವ ರೀತಿ ತಪ್ಪಿಸ್ಕೋಬೋದು ಅಂತ ಮಾಡ್ಕೊಂಡು ಒಂದು ಮರದ ಬೇಡ ನಿಂತಿದ್ದೆ. ಬಾಂದು ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂತು. ನಾನು 15 ಅಡಿಯಿಂದ ಕೆಳಗೆ ಜಂಪ್ ಮಾಡಿದೆ. ನಾನು ಕೂತಿದ್ದೀನಿ. ನನ್ನ ತಲೆ ಮೇಲೆ ಒಂದು 10 ಅಡಿ ಎತ್ತರದಲ್ಲಿ ಆನೆ ನಿಂತಿದೆ. ಅದು ಸೊಂಡ್ಲಲ್ಲಿ ಉಸಿರು ಬಿಸಿ ಉಸಿರು ನನ್ನ ಮುಖಕ್ಕೆ ಬೀಳ್ತಾ ಉಂಟು, ಬುಸ್ ಬುಸ್ ಅಂತ. ಆಮೇಲೆ ನನಗೆ ಅವಾಗ ಗೊತ್ತಾಯಿತು ಇದು ಸರಬ್ ಕುಡ್ದಿದೆ ಅಂತ. ಅಷ್ಟೊತ್ತಿಗೆ ನಾನು ಏನ್ಮಾಡಿದೆ, ಈ ಆನೆ ಸವಸ್ಬೇಡ ಅಂತ ಹೇಳಿ ನದಿ ದಾಟ್ಬೇಕಾದ್ರೆ ಅದಕ್ಕೆ ಅಲ್ಲಿ ಅಷ್ಟು ಎತ್ತರದಿಂದ ಇಳಿಯಕ್ಕೆ ಆಗಲಿಲ್ಲ. ಅದು ಹೆದರಿಬಿಡ್ತು. ನನ್ನ ಮೇಲೆ ಆ ಕಡೆ ಒಂದು ಯಾವುದೋ ಕಾಫಿ ಎಸ್ಟೇಟ್ ಇತ್ತು, ಅಲ್ಲಿಂದ ಅಲ್ಲಿ ನಿಂತಿತ್ತು. ಅಲ್ಲಿಂದ ಒಂದು 2 ಅಡಿಕೆ ಮರ ನನ್ನ ಮೇಲೆ ತೆಗೆದು ದೂಕ್ತು. ಬಡಾರ್ ಅಂತ ನದಿಗೆ ಬಿದ್ದು ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೆ. ಆಮೇಲೆ ಏನಾಯ್ತು, ಆಮೇಲೆ ಅಲ್ಲಿಂದ ಆ ಕಡೆ ಹೋಯ್ತು. ಅಲ್ಲಿಂದ ಅಕ್ಕಿ ಕದಿಯಕ್ಕೆ ತುಂಬ ಕಿತ್ಕೊಂಡು ತಿಂತಿತ್ತು. ಆ ಅಕ್ಕಿ ಸೊಸೈಟಿ ಬಾಗಲನ್ನೆಲ್ಲ ಮುರಿದು ಅಕ್ಕಿ ಚೀಲ ತೆಗೆದು ಅಲ್ಲಿ ರೋಡಿಗೆ ಹಾಕಿ ಈ ಕಾನಳ್ಳಿ ಕುಳ್ಳುಗೆ ಕೊಡ್ತಿತ್ತು. ಈ ಕಾನಳ್ಳಿ ಕುಳ್ಳುನು ಕಳ್ಳ ಆದ. ಇಬ್ಬರಳು ಬುಟ್ಟಿ ಸರಪ್ ಕುಡಿಯೋದು, ಅಲ್ಲೆಲ್ಲಾರ ಹೋಗಿ ನುಗ್ಗೋದು, ಇಲ್ಲ ಇನ್ನೆಲ್ಲ ಬಂದು
ಅಕ್ಕಿ ತಿನ್ನೋದು ಇಲ್ಲ ಶರಾಬ್ ಕುಡಿಯೋದು ಇದೇ ಮಾಡ್ಕೊಂಡಿದ್ದು. ಇದು ಉಪದ್ರ ತಡೆಯಕ್ಕಾಗ್ದಲೆ ಇದನ್ನ ಹಿಡ್ದಾಯ್ತು. ಇದು ಅಂದ್ರೆ ಮಕನಾನ. ಅದೇ ರೀತಿ ನಿಮಗೆ ಕಂಜನ ಬಗ್ಗೆ ಮಾಹಿತಿ ಅಂತ ಹೇಳಿದ್ರೆ, ಹಾಸನ ಭಾಗದಲ್ಲಿ 2014-16ರ ಸಂದರ್ಭದಲ್ಲಿ ವಿಪರೀತ ಆನೆಗಳಾಗಿದ್ದಾಗ ಆಗಿನ ನಮ್ಮ ಮಣ್ಣಿನ ಮಗ ಅಂತೇಳಿ ಕರೆದುಕೊಳ್ಳುವಂಥ HD ದೇವೇಗೌಡರು ಒಂದು 22 ಆನೆಗಳನ್ನ ಕಾರ್ಯಾಚರಣೆ ಮಾಡಲಿಕ್ಕೆ ಸೆರೆ ಹಿಡಿದು ಹಾಸನ ಆ ಜಾಗದಿಂದ ವೆಕೆಟ್ ಮಾಡಲಿಕ್ಕೆ ಆರ್ಡರ್ ತರ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಗೊತ್ತಿರೋ ಹಾಗೆ ವಿಷ್ಣು ತಳಿ ಒಂದು ಆನೆ ಮೊದಲು ಕ್ಯಾಪ್ಚರ್ ಮಾಡ್ತಾರೆ. ಅದಾದ ನಂತರ ಕಂಜನ, ಶ್ರೀಕಂಠ, ಧನುಂಜಯ ಮತ್ತು ಇನ್ಯಾವುದು ಧ್ರುವ, ಈಶ್ವರ ಇಂಥ ಆನೆಗಳನ್ನೆಲ್ಲ ಸೆರೆ ಹಿಡಿದಾಗ ಕಂಜನನ್ನು ಸೆರೆ ಹಿಡಿತಾರೆ. ಕಂಜನ್ನ ತಗೊಬಂದು ದುಬಾರಿ ಎಕರಲ್ಲಿ ತುಂಬ ಚಿಕ್ಕದಿರ್ತದೆ ಕಂಜನ. ಅದರ ವಿಡಿಯೋ ಸಹ ಇದೆ. ಕಂಜನ ಇದನ್ನು ಕಂಜನ್ನ ಬಂದುಬಿಟ್ಟು ಭೋಜಪ್ಪ ಅಂತೇಳಿ ಒಬ್ಬ ಜಮೇದಾರ್ ಏನಿದ್ದಾರೆ, ಈಗ ಇದ್ದಾರೆ ಅಂತ ಕಾಣುತ್ತೆ ಇದರಲ್ಲಿ ದುಬಾರಲ್ಲಿ. ಅವ್ರ ಮಗ ಗೋಪಾಲ ಅಂತ ಹೇಳೋರು ಪಳಗಿಸ್ತಾರೆ. ಪಳಗಿಸಿ ಆದಮೇಲೆ ಕಾರ್ಯಾಚರಣೆಗೂ ಕ್ರಾಲಿನ್ ತೆಗ್ದಲ್ಲಾದ್ಮೇಲೆ ಕಾರ್ಯಾಚರಣೆಯಲ್ಲೂ ಭಾಗವಹಿಸ್ತಾರೆ. ಅವರು ಅನಾರೋಗ್ಯ ಗೊಂಡ ನಂತರ ಸಾವನ್ನಪ್ತಾರೆ. ಅವ್ರು ನಡೆಸಿದ ಒಂದು ಕಾರ್ಯಾಚರಣೆ ಇದೆ. ಕಂಜನ್ ಹೋಗಿ ಮೊದಲ ಕಾರ್ಯಾಚರಣೆನೇ ಯಾವುದು ಅಂತ ಹೇಳಿದ್ರೆ, ಏನು ನಮ್ಮ ಆರೋಗ್ಯ ಕ್ಯಾಂಪಲ್ಲಿ ಇದೆ ಲಕ್ಷ್ಮಣ ಅಂತೇಳಿ, ಆ ಲಕ್ಷ್ಮಣನ ಕಾರ್ಯಾಚರಣೆ ನೋಡಿ. ಇದೇ ಕಂಜನ್ ಹೆಂಗೆ ನಿಂತಿದ್ದಾನೆ ನೋಡಿ. ಮೊದಲ ಕಾರ್ಯಾಚರಣೆ ತುಂಬ ವಿಡಿಯೋ ಇದನ್ನ ಕಲೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೋಡಿ. ಕಂಜನ್ ಇಲ್ಲಿ ಭಯಪಟ್ಟಿದೆ ಯಾಕೆ ಅಂತ ಹೇಳಿದ್ರೆ, ಈ ಕಾರ್ಯಾಚರಣೆಯಲ್ಲಿ ನಮ್ಮ ಮತ್ತಿಗುಡಿನ ಕೃಷ್ಣ ಅಂತೇಳಿ ಒಂದು ಆನೆ ಇತ್ತಲ್ವಾ, ಆ ಆನೆ ಕಂಜನ್ಗೊಂದು ಏಟು ಹೊಡೆಯುತ್ತೆ. ಆ ಏಟು ಹೊಡೆದ ಸಂದರ್ಭದಲ್ಲಿ ಕಂಜನ್ ಭಯ ಬಿದ್ದು ಈ ಥರ ವರ್ತಿಸ್ತಾ ಇದ್ದಾನೆ. ಮತ್ತು ಮೊದಲ ಕಾರ್ಯಾಚರಣೆ ನೋಡಿ, ತುಂಬ ಅಪರೂಪದ ವಿಡಿಯೋ. ಇದನ್ನು ಮಾಹಿತಿ ತಿಳ್ಕೊಂಡು ನಿಮಗೆ ನಾನು ವಿವರಿಸ್ತಾ ಇದ್ದೀನಿ. ಯಾವುದೇ ಒಂದು ವಿಚಾರ ನಿಮಗೆ ಮುಟ್ಟಿಸುವಾಗ ಈ ಥರ ಒಂದು ಕ್ಲೂ ಸಿಕ್ಕಿದರೆ ಮಾತ್ರ ನಮಗೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ನೋಡಿ, ಅದು ಕೃಷ್ಣ ಮೋಟಬಲ, ಇದೇ ಕೃಷ್ಣ. ಆ ಕೃಷ್ಣ ನಾಚಿರೋದು ಕಂಜನ್. ಹೊಡೆದಂಥ ಸಂದರ್ಭ ಕಂಜನ್ ನೋಡಿ ತುಂಬ ಎದುರಿದೆ. ಕಂಜನ್ ತುಂಬ ಒಳ್ಳೆಯ ಆನೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಕಾರ್ಯಾಚರಣೆ ಎಲ್ಲ ಮುಗಿದ ನಂತರ ಈ ಭೋಜಪ್ಪ ಮಾವುತರ ಮಗ ಏನು ಗೋಪಾಲ ಅಂತ ಪಳಗಿಸಿರ್ತಾರೆ, ಅವರು ತೀರು ಹೋದ ನಂತರ ನಮ್ಮ ವಿಜಯ್ ಅವರು ಬರ್ತಾರೆ. ವಿಜಯ್ ಅವರು ಇಲ್ಲಿ ಬರುವಾಗ ತುಂಬ ಸಣ್ಣದಾಗಿ ಏನು ಬರಲಿಲ್ಲ. ಅವರು ಆ ದುಬಾರೆ ಕ್ಯಾಂಪಿನಲ್ಲಿ ನಾನು ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಅತಿ ಬಲಿಷ್ಠವಾದಂಥ ಒಂದು ಆನೆ ಯಾವುದು ಅಂತ ಹೇಳಿದ್ರೆ ಅಜಯ ಆನೆಯಲ್ಲಿ ಮಾವುತರಾಗಿ ಇಬ್ರಾಳು ಕೆಲಸ ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ಇದರಲ್ಲಿ ಅಜಯಲ್ಲಿ ಅಣ್ಣಯ್ಯ ಮತ್ತು ವಿಜಯ್ ಅವರು ಇಬ್ರಾಳು ಇರ್ತಾರೆ. ಅಲ್ಲಿಂದ ವಿಜಯ್ ಅವರು ಬಂದು ಕಂಜನಲ್ಲಿ ಸೇರ್ಕೋತಾರೆ. ಕಂಜನಿಗೆ ವಿಜಯ್ ಅವರು ಸೇರಿದ ಮೇಲೆ ಮತ್ತಷ್ಟು ಬಲಿಷ್ಠಗೊಳ್ಳುತ್ತೆ. ಮತ್ತಷ್ಟು ತರಬೇತಿ ತಾಲೀಮುಗಳನ್ನು ಕೊಟ್ಟು ಆನೆ ಸೂಪರಾಗಿ ಹೊರಹೊಮ್ಮಿ ಭಾರಿ ಕಾರ್ಯಾಚರಣೆಗಳಿಗೆಲ್ಲ ಕರ್ಕೊಂಡು ಹೋಗೋದು, ದಸರಕ್ಕೂ ಅದೇ ರೀತಿ ಆಯ್ಕೆ ಆಗುತ್ತೆ. ಇವೆಲ್ಲ ಧನುಂಜಯ, ಈಶ್ವರ, ಕಂಜನ, ಈ ಮಾರ್ತಾಂಡ ಎಲ್ಲ ಲಿಂಕ್ ಇದ್ದಂಥ ಆನೆಗಳೇ. ಇದು ಕಂಜನ್ ಬಗ್ಗೆ ಇರುವಂಥ ಮಾಹಿತಿ. ಇನ್ನೊಂದು ಅಷ್ಟು ಅಪ್ಡೇಟ್ಸ್ ಕೊಡೋದಿದೆ. ನಾನು ಸದ್ಯಕ್ಕೆ ಬರೀ 2 ಆನೆಗಳ ಕಿರು ಪರಿಚಯ ನಿಮಗೆ ಮಾಡಿಕೊಡ್ಬೇಕಾಗಿ ಇತ್ತು, ಅದರಿಂದ ನಾನು ನಿಮಗೆ ಈ ಮಾಡಿಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿಗಳಿದೆ, ಯಾಕೆ ಈ ಥರ ಆಯಿತು, ಏನು ಕತೆ ಎಲ್ಲವನ್ನು ಇದು ಮಾಡಿದ್ದಾರೆ ಅಂತೇಳಿ ನೋಡುವ. ಈಗ ಇರುವಂಥ ಮಾವುತರು ತುಂಬ ಬಲಿಷ್ಠವಾದಂಥ ಮಾವುತರು ವಿಜಯ್ ಆಗಿರ್ಬೋದು. ಯಾಕೆಂತಂದರೆ ಅಜಯನ ಪಳಗಿಸಿದಂಥ ಮಾವುತರು ಬಲಿಷ್ಠ ಮಾವುತರೇ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ